ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಎಐ ಟೂಲ್ ಬಗ್ಗೆ ಹೇಳ್ತೀನಿ. ಸೊ ಎಐ ಟೂಲ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಸೊ ಈ ನಡುವೆ ಒಂದು 3-4 ವೀಕ್ಸ್ ಬ್ಯಾಕ್ ಚಾಟ್ ಜಿಪಿಟಿ ಅನ್ನೋ ಒಂದು ಎಐ ಟೂಲ್ ಬಂದಿದೆ. ಸೊ ಇದು ಗೂಗಲ್ ಗಿಂತ ಅದ್ರ ಅಪ್ಪನೇ ಅಂತ ಹೇಳ್ಬೋದು. ಯಾಕಂದ್ರೆ ಗೂಗಲ್ ಅಲ್ಲಿ ಏನೇ ಒಂದು ಸರ್ಚ್ ಮಾಡಿದ್ರು ನೀವು ಒಂದು 10 ವೆಬ್ಸೈಟ್ ಕೊಡುತ್ತೆ. ಸೊ 10 ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಹುಡುಕಿದ್ರೆ ಅದ್ರಲ್ಲಿ ಆನ್ಸರ್ ಒಂದಷ್ಟು ಸಿಗುತ್ತೆ, ಒಂದಷ್ಟು ಸಿಗಲ್ಲ. ಬಟ್ ಇದರಲ್ಲಿ ಚಾಟ್ ಜಿಪಿಟಿ ಅಂತ ಅದ್ರ ಹೆಸರು. ಸೊ ಚಾಟ್ ಜಿಪಿಟಿ ನೀವ್ ಏನೇ ಕ್ವಶನ್ ಕೇಳಿದ್ರು ಪರ್ಫೆಕ್ಟ್ ಆನ್ಸರ್, ಅದ್ ಕ್ವಶನ್ಗೆ 100% ಯಾವ ಆನ್ಸರ್ ಬೇಕೋ ಅದೇ ಕೊಡುತ್ತೆ. ಸೊ ನೀವ್ ಯಾವ್ದೇ ಸೋಷಿಯಲ್ ಎಜುಕೇಶನ್ ತಗ್ದಂಗೆ ಸ್ಕೂಲ್ಗೆ, ಕಾಲೇಜ್ಗೆ, ಡಿಗ್ರಿ ಇವ್ರಿಗೆ ಎಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ. ಸ್ಟೂಡೆಂಟ್ಸ್ ಗಂತೂ ಮ್ಯಾಥ್ಸ್ ಕ್ವಶನ್ಸ್ಗೆ ಆನ್ಸರ್ ಬೇಕಾದ್ರೆ ಆ ಮ್ಯಾಥ್ಸ್ ಕ್ವಶನ್ ಟೈಪ್ ಮಾಡಿ ಕೇಳಿದ್ರೆ ಆ ಮ್ಯಾಥ್ಸ್ ಪಕ್ಕಾ ಆನ್ಸರ್ ಏನಿದೆ ಅದೇ ಕೊಡುತ್ತೆ. ಸೊ ಇವಾಗ ನಿಮ್ ಕಾಲೇಜಲ್ಲಿ ಸ್ಕೂಲಲ್ಲಿ ಮ್ಯಾಮ್ ಒಂದು ಲೆಸನ್ ನೋಟ್ಸ್ ಹೇಗಿರುತ್ತೋ ಆ ನೋಟ್ಸ್ ಅಲ್ಲಿ ಒಂದು ಕ್ವಶನ್ಗೆ ಆನ್ಸರ್ ಎಷ್ಟು ಬೇಕೋ ಅಷ್ಟೇ ಬರ್ಸಿರ್ತಾರೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇರುತ್ತೆ, ಬಟ್ ಆ ಟೆಕ್ಸ್ಟ್ ಬುಕ್ ಅಲ್ಲಿ ಫುಲ್ ಲೆಸನ್ ಇರುತ್ತೆ. ಆ ಲೆಸನ್ ಅಲ್ಲಿ ಒಂದು ಕ್ವಶನ್ಗೆ ಇಷ್ಟ ಆನ್ಸರ್ ಅಂತ ಇರುತ್ತಲ್ಲ, ಯಾವ ರೀತಿ ಬರ್ಸ್ತಾರೋ 3-4 ಲೈನ್ ಅದೇ ರೀತಿ ಇದು ಅಷ್ಟೇ ಆನ್ಸರ್ ಕೊಡುತ್ತೆ. ಸೊ ಅದ್ ಯಾವ ರೀತಿ ಏನು ಅಂತ ಒಂದಷ್ಟು ನಾನು ಎಕ್ಸಾಂಪಲ್ಸ್ ತೋರಿಸ್ತೀನಿ, ಯಾವ ರೀತಿ ಸೈನ್ ಅಪ್ ಆಗೋದು ಏನು ಅಂತ. ಸೊ ಮೊದಲಿಗೆ ನೀವು ಗೂಗಲ್ಗೆ ಹೋಗಿ ಗೂಗಲ್ ಅಲ್ಲಿ ಚಾಟ್ ಜಿಪಿಟಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಫಸ್ಟ್ ಆಪ್ಷನ್ openai.com ಅನ್ನೋ ಇದ್ರ ಬ್ಲಾಗು. ಸೊ ಈ ವೆಬ್ಸೈಟ್ ಇಂದ ಓಪನ್ ಆಗುತ್ತೆ. ಸೊ ನೋಡಿ ಚಾಟ್ ಜಿಪಿಟಿ ಅಂತಿದೆ. ಸೊ ಚಾಟ್ ಜಿಪಿಟಿ ಅಂತ ಓಪನ್ ನೆಕ್ಸ್ಟ್ ಇದರಲ್ಲಿ ಈ ರೀತಿ ಬರುತ್ತೆ. ಸೊ ಇದರಲ್ಲಿ ನೋಡಿ ಇಲ್ಲಿ ಓಪನ್ ಎಐ ಅಂತಿದೆ, ಇಂಟ್ರೊಡ್ಯೂಸಿಂಗ್ ಚಾಟ್ ಜಿಪಿಟಿ ರಿಸರ್ಚ್ ರಿಲೀಸ್ ಅಂತ. ಚಾಟ್ ಜಿಪಿಟಿ ಆಪ್ಟಿಮೈಸಿಂಗ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಫಾರ್ ಡೈಲಾಗ್. We have trained a model called Chat GPT which interacts in a conversational way. The dialogue format make it possible for Chat GPT to answer follow questions, admit its mistake. ಸೊ ಇಲ್ಲಿ ಏನಂತಿದೆ ಅಂದ್ರೆ ನೀವು ಯಾವುದೇ ರೀತಿ ಕ್ವಶನ್ಸ್ ಕೇಳಿದ್ರು ಅದ್ರದ್ದು ಆನ್ಸರ್ ಪಕ್ಕಾ ಆನ್ಸರ್ ಕೊಡುತ್ತೆ, ಯಾವುದೇ ಮಿಸ್ಟೇಕ್ ಇಲ್ದಿರಾ. ಸೊ ಇದ್ರದ್ದು ಇನ್ನೊಂದು ಬ್ಯಾಕ್ ಇದೇನಂದ್ರೆ ಪ್ರಾಸ್ ಏನಂದ್ರೆ ಇದ್ರದ್ದು ಇವಾಗ ನೀವು ಇಯರ್ 2022 ಅಲ್ಲಿ ಇದು ಮಾಡಿರೋದು ವೆಬ್ಸೈಟ್ ಇದು. ಸೊ ಇದ್ರದ್ದು 1 ಇಯರ್ ಮಾತ್ರ ಇರುತ್ತೆ. ನೀವು ಹಿಂದೆ 2010, 15 ಈ ತರ ಹಿಂದೆ ಸ್ಟೋರಿಗಳು, ಇವಾಗ ಗಾಂಧೀಜಿದು ಸ್ಟೋರಿ ಮತ್ತೆ ಈ ತರ ನಮ್ದು ಸ್ವಾತಂತ್ರ್ಯ ಯಾವಾಗ ಬಂತು ಇದೆಲ್ಲ ಕೇಳಿದ್ರೆ ಕ್ವಶನ್ಸ್ ಅದು ಆನ್ಸರ್ ಮಾಡಲ್ಲ. ಯಾಕಂದ್ರೆ ಅದು ಮುಂದೆ ಇನ್ನು ಪ್ರೋಸೆಸ್ ಇವಾಗ ಸ್ಟಾರ್ಟ್ ಮಾಡಿದಾರಲ್ಲ ಹೊಸದಾಗಿ. ಸೊ ಈ ಇಯರ್ ಅಲ್ಲಿ ಏನ್ ಇರುತ್ತೋ ಅದನ್ನ ಮಾತ್ರ ಅದು ಆನ್ಸರ್ ಕೊಡುತ್ತೆ. ಸೊ ಬಟ್ ಇನ್ನೊಂದೇನಂದ್ರೆ ಇದು ಒಂದು ಈ ವೆಬ್ಸೈಟ್ ಓಪನ್ ಆಗಿದ್ದು ಒನ್ ಡೇ ಅಲ್ಲಿ 5 ಮಿಲಿಯನ್ ಯೂಸರ್ಸ್ ನ ಗಳಿಸ್ಕೊಂಡಿದ್ದಾರೆ. ಎಲ್ಲಾ ರೀತಿ ನೆಟ್ಫ್ಲಿಕ್ಸ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವೆಲ್ಲ ರೆಕಾರ್ಡ್ ಬೀಟ್ ಮಾಡಿದೆ. ಸೊ ನೆಟ್ಫ್ಲಿಕ್ಸ್ 2 or 3 ಮಂತ್ಸ್ ಏನೋ ತಗೊಂಡು 5 ಮಿಲಿಯನ್ ರೀಚ್ ಆಗ, ಸೇಮ್ ಇನ್ಸ್ಟಾಗ್ರಾಮ್ ಅಷ್ಟೇ 1 or 2 ಮಂತ್ಸ್ ಏನು ತಗೊಂಡು. ಸೊ ಈ ಒಂದಿನದಲ್ಲಿ 5 ಮಿಲಿಯನ್ ಯೂಸರ್ಸ್ ನ ಗಳಿಸ್ಕೊಂಡಿದೆ. ಸೊ ಮುಂದೆ ಹೋಗ್ತಾ ಇನ್ನೂ ಅಪ್ಡೇಟ್ ಎಲ್ಲ ಮಾಡ್ತಾರೆ ಹೊಸದಾಗಿ ಎಐ ಟೂಲ್ ನ. ಸೊ ಎಲ್ಲಾ ರೀತಿ ಎಲ್ಲ ಹಿಂದೆ 100 ವರ್ಷ ಆದ್ರೆ ಹಿಂದೆ ಏನೇನ್ ನಡೀತಾ ಅದನ್ನೆಲ್ಲ ಇದ್ರಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ನಿಮ್ ಮುಂದೆ ತಿಳ್ಕೊಬಹುದು. ಸೊ ಇವಾಗಿರೋ ಇದ್ರಲ್ಲಿ ಎಐ ಟೂಲ್ ಮುಂದೆ ಹೋಗ್ತಾ ಮುಂದೆ ಜಾಬ್ಸ್ ಸಹ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಎಲ್ಲ ಇದರಿಂದನೇ ವರ್ಕ್ ನಡೆಯುತ್ತೆ ಮುಂದೆ. ಅಷ್ಟೊಂದು ರ್ಯಾಂಕ್ ಅಲ್ಲಿ ಇದೆ ಇದು. ಸೊ ಇದರಿಂದ ತುಂಬಾ ಯೂಸಸ್ ಇದೆ, ಏನು ಅಂತೆಲ್ಲ ಹೇಳ್ತೀನಿ. ಸೊ ಮೊದ್ಲು ಈ ತರ ಹೋದ ತಕ್ಷಣ ಇಲ್ಲಿ ಟ್ರೈ ಚಾಟ್ ಜಿಪಿಟಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಚೆಕಿಂಗ್ ಇಫ್ ದ ಸೈಟ್ ಕನೆಕ್ಷನ್ ಇಸ್ ಸೆಕ್ಯೂರ್ ಅಂತ ಬರುತ್ತೆ. ಸೊ ಇಲ್ಲಿ ವೆರಿಫೈ ಮಾಡ್ಬೇಕಾಗುತ್ತೆ ನಾವು ಹ್ಯೂಮನ್ ಬಾಟ ಅಂತ. ಸೊ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಆಗುತ್ತೆ. ಸೊ ನೋಡಿ ವೆರಿಫೈ ಆದ್ಮೇಲೆ ಈ ರೀತಿ ಬರುತ್ತೆ. ಸೊ ಇದಕ್ಕಿಂತ ಮುಂಚೆ ನೀವು ವೆರಿಫೈ ಆಗಿಂತ ಮುಂಚೆ ಸೈನ್ ಔಟ್ ಮಾಡ್ಬೇಕು. ನಾನು ಆಲ್ರೆಡಿ ಲಾಗಿನ್ ಇತ್ತಲ್ಲ, ಸೊ ಅದರಿಂದ ಡೈರೆಕ್ಟ್ ಇದು ಓಪನ್ ಆಗಿದೆ ಸರ್ಚಿಂಗ್ ಬಾಕ್ಸ್. ಸೊ ನಾನು ಲಾಗ್ಔಟ್ ಮಾಡಿ ಮತ್ತೆ ಅಲ್ಲಿ ಟ್ರೈ ಚಾಟ್ ಜಿಪಿಟಿ ಅನ್ನೋ ಕ್ಲಿಕ್ ಮಾಡಿದಾಗ ಲಾಗಿನ್ ಸೈನ್ ಅಪ್ ಅಂತ ಬರುತ್ತೆ. ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದಾಗ ಗೂಗಲ್ ನಿಂದ ಸೈನ್ ಅಪ್ ಆಗ್ಬೋದು, ಇಲ್ಲ ಮೈಕ್ರೋಸಾಫ್ಟ್ ಅಕೌಂಟ್ ಇಂದ ಸೈನ್ ಅಪ್ ಆಗ್ಬೋದು. ನಾವು ಕಂಟಿನ್ಯೂ ವಿತ್ ಗೂಗಲ್ ಅನ್ಕೊಂಡ್ರೆ ಡೈರೆಕ್ಟ್ ನಿಮ್ದು ಲ್ಯಾಪ್ಟಾಪ್ ಅಲ್ಲಾಗ್ಲಿ ಮೊಬೈಲ್ ಅಲ್ಲಾಗ್ಲಿ ಗೂಗಲ್ ಅಕೌಂಟ್ ಇರುತ್ತಲ್ಲ. ಸೊ ಗೂಗಲ್ ಅಕೌಂಟ್ ನೀವು ಯಾವ ಗೂಗಲ್ ಅಕೌಂಟ್ ಇಂದ ಸೈನ್ ಅಪ್ ಆಗ್ಬೋದು ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಸೈನ್ ಅಪ್ ಆದ ತಕ್ಷಣ ಈ ರೀತಿ ನೆಕ್ಸ್ಟ್ ಕಂಟಿನ್ಯೂ ಕೊಟ್ಮೇಲೆ ಪಾಸ್ವರ್ಡ್ ಕೇಳುತ್ತೆ. ಸೊ ಪಾಸ್ವರ್ಡ್ ನಿಮ್ಗೆ ಯಾವ ರೀತಿ ಈಸಿಯಾಗಿ ನೆನಪಿರೋ ತರ ಪಾಸ್ವರ್ಡ್ ಹಾಕೊಂಡು ಮಾಡ್ಕೊಳ್ಳಿ. ನಾನು ಪಾಸ್ವರ್ಡ್ ಹಾಕ್ಬಿಡ್ತೀನಿ. ಒಂದು ನಿಮಿಷ. ಸೊ ನಾನು ಸೈನ್ ಅಪ್ ಆಗಿದ್ದೀನಲ್ಲ, ಸಾರಿ ಸೈನ್ ಅಪ್ ಆಗಿರೋದ್ರಿಂದ ಆಲ್ರೆಡಿ ಅದು ಎಕ್ಸಿಸ್ಟ್ ಅಂತ ಬರ್ತಿದೆ. ಸೊ ಸೈನ್ ಅಪ್ ನಾರ್ಮಲಿ ಈ ತರ ಗೂಗಲ್ ಅಕೌಂಟ್ ಮತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿದೆ, ಸೈನ್ ಅಪ್ ಆಗಿದೆ ಅಷ್ಟೇ. ಇದು ಅಂತ ಏನ್ ಕಷ್ಟ ಏನಿಲ್ಲ. ಸೊ ನೋಡಿ ಈ ತರ ಬರುತ್ತೆ ಇಂಟರ್ಫೇಸ್. ಸೊ ನೀವು ಲೈಟ್ ಮೋಡ್ ಹಾಕೊಬಹುದು ಮತ್ತೆ ಡಾರ್ಕ್ ಮೋಡ್ ಹಾಕೊಂಡು. ಲೈಟ್ ಮೋಡ್ ಹಾಕೊಂಡ್ರೆ ಬ್ಯಾಕ್ ಗ್ರೌಂಡ್ ಎಲ್ಲ ಲೈಟ್ ಆಗಿರುತ್ತೆ. ಸೊ ಡಾರ್ಕ್ ಮೋಡ್ ಅಲ್ಲೇ ಬೆಟರ್.
ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಇವಾಗ ನಾನು ಒಂದಷ್ಟು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಬೇಕಾದ್ರೆ. ಸೊ ಏನಂತ ಕೇಳೋಣ, ಇದು ಇನ್ನೊಂದು ಇದರಿಂದ ಏನ್ ಉಪಯೋಗ ಜಾಸ್ತಿ ಅಂದ್ರೆ ಬ್ಲಾಗ್ಸ್ ಬರೆಯೋದಕ್ಕೆ, ಆರ್ಟಿಕಲ್ಸ್ ಬರೆಯೋದಕ್ಕೆ ಎಲ್ಲ ಯೂಸ್ ಆಗುತ್ತೆ. ಹೆಲ್ತ್ ಫಿಟ್ನೆಸ್ ಆರ್ಟಿಕಲ್ಸ್, ಮತ್ತೆ ಹೌ ಟು ಮೇಕ್ ಮನಿ, ಮತ್ತೆ ಯೂಟ್ಯೂಬ್ ಚಾನಲ್ಗೆ ಟೈಟಲ್ಸ್, ಮತ್ತೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಯಾವ ವಿಡಿಯೋಸ್ ಕಂಟೆಂಟ್ ಬೇಕು ನಿಮ್ಗೆ, ಕೀವರ್ಡ್ಸ್, SEO ಕೀವರ್ಡ್ ಸೆಟ್ ಮಾಡೋದಕ್ಕೆ, ಒಳ್ಳೆ ಟೈಟಲ್ಸ್ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ಟೈಟಲ್ಸ್ ಕೊಟ್ಕೊಳೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅರ್ನಿಂಗ್ ಮಾಡೋದಕ್ಕೆ ಎಲ್ಲ ಆರ್ಟಿಕಲ್ಸ್ ಬರೆದು ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿ ಆರ್ಟಿಕಲ್ಸ್ ರ್ಯಾಂಕ್ ಮಾಡೋದಕ್ಕೆ ಎಲ್ಲಾ ರೀತಿ ಅಪ್ಲೋಡ್ ಯೂಸ್ ಆಗುತ್ತೆ ಈ ಚಾಟ್ GPT. ಸೊ ಒಂದು ಇದನ್ನ ಬೆಸ್ಟ್ ಆರ್ಟಿಕಲ್ ಟೈಟಲ್ಸ್ ಫಾರ್ ಬ್ಲಾಗ್. ಸೊ ಸರ್ಚ್ ಕೊಡ್ತೀನಿ ನೋಡಿ. ಒಂದು 10 proven strategies for boosting your productivity and achieve more in less time. ಸೊ ಇದನ್ನ ಕೊಟ್ಟಿದೆ. ಸೊ ಇವಾಗ ನಾನು ನಿಮ್ಗೆ ಒಂದು ಆರ್ಟಿಕಲ್ ನಾನೇ ಸೆಟ್ ಮಾಡಿ ತೋರಿಸ್ತೀನಿ ಹೆಲ್ತ್ ಅಂಡ್ ಫಿಟ್ನೆಸ್ ಬಗ್ಗೆ. ಫಿಟ್ನೆಸ್. ಸೊ ನೋಡಿ ಇವಾಗ ಆದಷ್ಟು ಅದೇ ಬರ್ಕೊಂಡು ಹೋಗುತ್ತೆ. 5 simple habits for a healthy and fit lifestyle. ಸೊ ಇಂಟ್ರೊಡಕ್ಷನ್ ಕೊಡುತ್ತೆ ಫಸ್ಟ್. ಅದಾದ್ಮೇಲೆ ಯಾವ ರೀತಿ ಫಾಲೋ ಮಾಡಬೇಕು ಅಂತ ಒಂದಷ್ಟು ಪಾಯಿಂಟ್ಸ್ ಕೊಡುತ್ತೆ. ಸೊ ನೋಡಿ, ಡ್ರಿಂಕಿಂಗ್ ಪ್ಲೆಂಟಿ ಆಫ್ ವಾಟರ್ 1 ಪಾಯಿಂಟ್, ಈಟ್ ಎ ಬ್ಯಾಲೆನ್ಸ್ಡ್ ಡಯಟ್. ಸೊ ಇವೆಲ್ಲ ಹೆಡ್ಲೈನ್ಸ್. ಸೊ ಇದರಿಂದ ಅದರಲ್ಲಿ ಇನ್ನೊಂದಷ್ಟು ಅದಕ್ಕೆ ಥಿಯರಿ ಇದೆ. ಸೊ ನಿಮ್ಗೆ ಇಷ್ಟು ಸಾಲಿಲ್ಲ ಅಂದ್ರೆ ಆರ್ಟಿಕಲ್ ಬರೆಯೋದಕ್ಕೆಲ್ಲ ಇದು ಫುಲ್ ಆನ್ಸರ್ ಮಾಡ್ಬಿಡಿರಿ. ಬೇಕಾದ್ರೆ ಇನ್ನೂ ನೀವು ಜಾಸ್ತಿ ಇನ್ನೂ ಬೇಕಂದ್ರೆ ಕಂಟೆಂಟು ಇಲ್ಲಿ ಮತ್ತೆ ಹೋಗಿ ಕನ್ಕ್ಲೂಷನ್ ಆಯ್ತು, ಮತ್ತೆ ಹೋಗಿ ಮೋರ್ ಪ್ಲೀಸ್ ಅಲ್ಲ ಆಡ್ ಮೋರ್ ಅಂತ ಏನಾದ್ರು ಟೈಪ್ ಮಾಡ್ಬೋದು. ಮೋರ್ ಪ್ಲೀಸ್ ಅಂದ್ರೆ ನೋಡಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅದ್ರ ಬಗ್ಗೆ ನೋಡಿ. ಇಲ್ಲಿ 5 ಮಾತ್ರ ಕೊಡುತ್ತೆ, ಇವಾಗ 6, 7 ಅಂತ ಇನ್ನು ಜಾಸ್ತಿ ಪಾಯಿಂಟ್ಸ್ ಕೊಡುತ್ತೆ. ಯೂನಿಕ್ ಇರುತ್ತೆ ಇದೆಲ್ಲ ಆರ್ಟಿಕಲ್ಸ್. ಸೊ ಈ ರೀತಿ ಮಾಡ್ಕೊಬೋದು. ಮತ್ತೆ ಯೂಟ್ಯೂಬ್ ನಿಂದ ಏನಾದ್ರು ಕೇಳೋಣ. ಇದು ಕೊಡ್ತೀನಿ ಮುಗಿಲಿ. ಸೊ ನಾನು ಸ್ಟಾಪ್ ಜನರೇಟಿಂಗ್ ಕೊಟ್ಬಿಡ್ತೀನಿ ಸಾಕು. ಇವಾಗ ಹೌ ಟು ಮೇಕ್ ಮನಿ ಇನ್ ಆನ್ಲೈನ್. ಸೊ ನೋಡಿ ಇವಾಗ ಇದ್ರಿಗೂ ಏನ್ ಮಾಡ್ಬೇಕು ಯಾವ ರೀತಿ ಅಂತೆಲ್ಲ ಕೊಡುತ್ತೆ. ಕ್ರಿಯೇಟ್ ಅಂಡ್ ಸೆಲ್ ಯುವರ್ ಓನ್ ಪ್ರಾಡಕ್ಟ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗು, ಆನ್ಲೈನ್ ಅಡ್ವರ್ಟೈಸಿಂಗು, ಆನ್ಲೈನ್ ಕನ್ಸಲ್ಟಿಂಗ್ ಆರ್ ಕೋಚಿಂಗು, ಆನ್ಲೈನ್ ಟ್ಯುಟೋರಿಯಲ್, ಆನ್ಲೈನ್ ಸರ್ವೆ, ಫ್ರೀಲ್ಯಾನ್ಸಿಂಗ್, ಈ ತರ ಸುಮಾರು ಆನ್ಲೈನ್ ಕಂಟೆಂಟ್ಸ್ ಆನ್ಲೈನ್ ಅಲ್ಲಿ ಯಾವ ರೀತಿ ಅರ್ನ್ ಮಾಡೋದು ಅಂತೆಲ್ಲ ಕೊಡುತ್ತೆ. ಟೆನ್ ಸ್ಟ್ರಾಟಜಿಸ್ ಕೊಟ್ಟಿದೆ ಯಾವ ರೀತಿ ಆನ್ಲೈನ್ ಆಗಿ ಅರ್ನ್ ಮಾಡೋದು ಅಂತ. ಇದೇ ತರ ತುಂಬಾ ನೀವು ಯಾವ ರೀತಿ ಕ್ವಶನ್ಸ್ ಬೇಕು ಅವೆಲ್ಲ ಕೇಳಿ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿದೆ ಇದು ಚಾಟ್ GPT ಅನ್ನೋದು. ಗೂಗಲ್ ಇದ್ರ ಮುಂದೆ ಏನಕ್ಕೂ ಆಗಲ್ಲ ನನ್ನ ಪ್ರಕಾರ. ಬಟ್ ಇದನ್ನ ಸ್ವಲ್ಪ ಮಿಸ್ಗೈಡ್ ಮಾಡ್ಕೊಂತಾರೆ. ಇವಾಗ ಇರೋ ಸ್ಟೂಡೆಂಟ್ಸ್ ಎಲ್ಲ ಟೆಸ್ಟ್ ಇಂಟರ್ನಲ್ಸ್ ಎಕ್ಸಾಮ್ಸ್ ಅಲ್ಲೆಲ್ಲ ಮೊಬೈಲ್ ತಗೊಂಡೋಗಿ ಕ್ವಶನ್ಸ್ ಟೈಪ್ ಮಾಡಿದ್ರೆ ಸಾಕು, ಅದ್ ಪೂರ್ತಿ ಆನ್ಸರ್ ಕೊಡುತ್ತೆ. ಗೂಗಲ್ ತರ ಹುಡುಕೋದು ಏನಿಲ್ಲ, ಜಸ್ಟ್ ಕ್ವಶನ್ ಟೈಪ್ ಮಾಡಿದ್ರೆ ಸಾಕು, ಆನ್ಸರ್ ಆಗುತ್ತೆ. ಎಷ್ಟು ಬೇಕು ಅಷ್ಟು ಆನ್ಸರ್ ಕೊಡುತ್ತೆ, ಆರಾಮಾಗಿ ಬರ್ದಾಕ್ತಾರೆ. ಬಟ್ ಇದನ್ನ ಹೆಲ್ತಿಯಾಗಿ ಮತ್ತೆ ಒಳ್ಳೆ ಕೆಲ್ಸಕ್ಕೆ ಯೂಸ್ ಮಾಡೋಣ ಬೆಟರ್. ಮುಂದೆ ಇನ್ನು ಏನಾಗುತ್ತೋ ಗೊತ್ತಿಲ್ಲ. ಸೊ ಯಾರಾದ್ರೂ ಯೂಸ್ ಮಾಡಂಗಿದ್ರೆ ಟ್ರೈ ಮಾಡಿ ನೋಡಿ, ನಿಮ್ ಯೂಟ್ಯೂಬ್ಗೂ ಯೂಸ್ ಆಗುತ್ತೆ. ಸೊ ಇನ್ನು ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಟೈಪ್ ಮಾಡಿ. ಮುಂದೆ ಇನ್ನು ಹೊಸದಾಗಿ ವಿಡಿಯೋಸ್ ಈ ರೀತಿ AI ಟೂಲ್ಗಳು ಇನ್ನೂ ತುಂಬಾ ಇದಾವೆ, ಇದ್ರ ಬಗ್ಗೆ ವಿಡಿಯೋಸ್ ಮಾಡಾಕ್ತೀನಿ. ಮತ್ತೆ ಆನ್ಲೈನ್ ಅರ್ನಿಂಗ್ಸ್ ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.